ಇವತ್ತು ಮಂಕುತಿಮ್ಮನ ಕಗ್ಗನಲ್ಲಿ ನಿಷ್ಕಾಮ ಪೂಜೆ, ಎಷ್ಟು ಆಳವಾದ ಕರ್ಮಯೋಗ ಇದೆ ಇಲ್ಲಿ. ನಾವು ಪೂಜೆ, ದೇವರು ಇದೆಲ್ಲ ಅನ್ಕೊಂಡಾಗ ನಮ್ಮಲ್ಲಿ ಒಳಗಡೆ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ನಿಮಗೆ ಭಯ ಇರುತ್ತೆ, ಇಲ್ಲ ಆಸೆ ಇರುತ್ತೆ. ಆ ಭಯ ಆಸೆ ಎರಡೇನೆ ಪರಮಾತ್ಮನ ಜ್ಞಾಪಿಸ್ಕೊಳ್ಳೋಕೆ ಮಾಡ್ಬೋದು. ಅದಕ್ಕೆ ಆ ಗಾದೆ ನನಗೆ ತುಂಬ ಇಷ್ಟ. ಸಿಂಪಲ್, ಸಂಕಟ ಬಂದಾಗಲೇ ವೆಂಕಟರಮಣ ಅಂತ. ಈ ಗಾದೆ ನಾನು ಹೇಳ್ಬಿಟ್ಟು ನಕ್ಬಿಡ್ತೀವಿ, ಆದರೆ ಅದರ ಆಳಕ್ಕೆ ಹೋಗ್ಬೇಕು. ಯಾವಾಗಲೂ ವೇದಕ್ಕಿಂತ ಗಾದೆ ಆಳ ಅಂತಾರೆ. ಅದರಿಂದ ನಾವು ನೋಡಿದಾಗ ಈ ಭಯ ಇಲ್ಲದ ದೇವ್ರ ಜ್ಞಾಪಕನೇ ಬರಲ್ಲ. ಒಂದು ಭಯ ಬರಬೇಕು, ತಕ್ಷಣ ಅಯ್ಯೋ ದೇವರೇ, ಅಥವಾ ನಮಗೆ ಏನಾದರೂ ಬೇಕನ್ನಿಸ್ಬೇಕು, ದೇವರೇ ಇದ್ಕೊಡು. ಅಪೇಕ್ಷೆ, ಡಿಸೈರ್, ಇದೆರಡೂ ಮನುಷ್ಯನಲ್ಲಿ ಇದೆ. ಹರಿಯನ್ನ ಭಜನೆ ಮಾಡೋನು ಇದೆರಡನ್ನೂ ಬಿಟ್ಟು ಸಂತೋಷ ಒಳಗಡೆ ಇರುತ್ತೆ, ಕಾದಿರುತ್ತೆ ಆಚೆ ಬರೋಕ್ಕೆ. ಆನಂದ ನಮ್ಮ ಸ್ವರೂಪ. ಆ ಪರಮಾನಂದ ಹೊರಗಡೆ ಬರೋಕ್ಕೆ ಯಾವಾಗ ಕಾದಿರುತ್ತೆ ಅಂದರೆ ಯಾವಾಗ ನಮಗೆ ಭಯನೂ ಇಲ್ಲ, ಈ ಕಡೆ ಬೇಡಿಕೆಗಳು ಇಲ್ಲ, ಆಗ ಬರುತ್ತೆ. ಆಗ ಹರಿ ಭಜನೆ ಅದು ಪರಮಾತ್ಮನಿಗೆ ಒಲಿಯುತ್ತದೆ. ಹರಿ ಭಜಕರಳು ಭಯದಿ ನೊಗೆದು ದೆನಿ ಬರ ಭಕುತಿ, ಭಯದಿ ನೊಗೆದು ದೆನಿ ಬರ ಭಕುತಿ. ನಮಗೆ ಹರಿ ಅಂತ ಅಲ್ಲ, ಏನು ಅಂದರೆ ಯಾರೋ ಹೇಳ್ತಾರೆ ನೀವು ಈ ದೇವ್ರನ್ನ ಪೂಜೆ ಮಾಡಿ ನಿಮ್ಗೆ ಇದು ಒಳ್ಳೇದಾಗುತ್ತೆ. ವಿದ್ಯೆಗೆ ಒಂದು ದೇವರು, ನಮಗೆ ತಕ್ಷಣ ಏನಾದರೂ ಕಾಯಿಲೆ ಬಂದಾಗ ಇನ್ನೊಂದು ದೇವರು, ಮಗು ಹುಟ್ಟಬೇಕು ಬೈಕೆ ಇದ್ದರೆ ಇನ್ನೊಂದು ದೇವರು, ಮದುವೆ ಆಗಬೇಕು ಕಲ್ಯಾಣೋತ್ಸವ ಮಾಡು ಈ ದೇವರಿಗೆ. ಹೀಗೆ ನಮಗೆ ಒಂದೊಂದು ಆಸೆ ತೀರ್ಸಕ್ಕೆ ಒಂದೊಂದು ದೇವರು. ನೋಡಿ ಮನುಷ್ಯ ಎಷ್ಟು ನಾವು ಕನ್ನಿಂಗ್ ಅಂತ. ಭಕ್ತಿ ವಿಚಾರ ಬೇಡ, ದೇವರನ್ನ ಹುಡ್ಕೋತೀವಿ, ದೇವರಿರೋ ಸ್ಥಳಗಳನ್ನ ಹುಡ್ಕೋತೀವಿ, ಮಹಿಮೆಗಳನ್ನ ನೋಡ್ಕೋತೀವಿ. ಈ ದೇವ್ರಿಗೆ ನಡ್ಕೊಂಡ್ರೆ ಇದು ಸಿಗತ್ತೆ, ಆ ದೇವ್ರಿಗೆ ನಡ್ಕೊಂಡ್ರೆ ಅದು ಸಿಗತ್ತೆ. ಈ ಹಕ್ಕಿ ಮರದಿಂದ ಮರಕ್ಕೆ ಅಥವಾ ಕೊಂಬೆಯಿಂದ ಕೊಂಬೆಗೆ ಹಾರ್ತಲ್ಲ, ಮರದ ಮೇಲಣ ಭಕ್ತಿ ಎನಿ ಬರದು ನೋಡಿ. ಒಂದು ಮರದಿಂದ ಇನ್ನೊಂದು ಮರಕ್ಕೆ, ಇನ್ನೊಂದು ಮರದಿಂದ ಒಂದು ಮರಕ್ಕೆ, ಯಾವುದ್ರಲ್ಲೂ ಸಮಾಧಾನ ಇಲ್ಲ ನಮಗೆ. ಇನ್ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದು ಮಾಡ್ತೀವಿ. ಹೀಗೆ ಪ್ರತಿಯೊಂದನ್ನು ಬದಲಾಯಿಸ್ತೀವಿ. ಕೆಲಸ ಬದಲಾಯಿಸೋರಿದ್ದಾರೆ, ಗುರುಗಳು ಬದಲಾಯಿಸೋರಿದ್ದಾರೆ. ಇಲ್ಲಿ ಹೋಗು ಅಲ್ಲಿ ಬಿಡು, ಇಲ್ಲಿ ಹೋಗು ಅಲ್ಲಿ ಬಿಡು, ಇದ್ರ ಮೇಲೆ ಒಂಚೂರು ದಿನ ನಂಬಿಕೆ, ಅದ್ರ ಮೇಲೆ ಒಂಚೂರು ದಿನ ನಂಬಿಕೆ. ಇದೆಲ್ಲ ಭಕ್ತಿ ಅಂತಾರ? ಖಂಡಿತ ಭಕ್ತಿ ಅನ್ನಲ್ಲ. ಹರಿಭಜಕರುಳು ಭಯದಿ ನೊಗೆದು ದೆನಿ ಬರ ಭಕ್ತಿ, ಮರದ ಮೇಲಣ ಭಕ್ತಿ ಎನಿ ಬರದು ನೋಡೆ. ಆದರೆ ನಾನು ಹೇಳ್ದಂಗೆ ಇದೆರಡು ಭಯನೂ ಇಲ್ಲದೆ, ನಮ್ಗೆ ಆಸೆನೂ ಇಲ್ಲದೆ ಇದ್ದಾಗ ಒಂದು ಸಂತೋಷ ನಮ್ಮಲ್ಲಿ, ಆ ಅನುರಾಗ, ಸಂತೋಷದ ಆ ಒಂದು ರಸ ನಮ್ಮೊಳಗಿದೆ. ಬರೀ ಸಂತೋಷದ ಅನುರಾಗದ ರಸ ನಿಜ ಭಕ್ತಿ. ಆ ಒಳಗಡೆ ಆ ಬಯಕೆ ಹೋದ ತಕ್ಷಣ ಪ್ರೇಮವಾಗ್ಬಿಡುತ್ತೆ. ಅಲ್ಲಿ ಅಟ್ಯಾಚ್ಮೆಂಟ್ ಹೋದ ತಕ್ಷಣ, ಮೋಹ ಹೋದ ತಕ್ಷಣ ಭಕ್ತಿ ಆಗ್ಬಿಡುತ್ತೆ. ಒಳಗಡೆ ನಮ್ಮ ಭಾವ ಆ ಒಂದು ಆನಂದವನ್ನು ತುಂಬಿಕೊಂಡು ಬರುತ್ತಲ್ಲ, ಅದು ಪರಮದಾಕರ್ಷೆ ಮಂಕುತಿಮ್ಮ, ಪರಮದಾಕರ್ಷೆ ಮಂಕುತಿಮ್ಮ. ಇವೆಲ್ಲವೂ ಕೂಡ ಬರೀ ಟೊಳ್ಳು, ಇದರಲ್ಲಿ ಏನೂ ಸಿಗಲ್ಲ. ಆದರೆ ನಾವು ಅದರ ಮೇಲೆ ಎಷ್ಟೊಂದು ಭಾರ ಹಾಕಿ ಹೋಗ್ತಾ ಇರ್ತೀವಿ. ಒಂದೊಂದು ಸತಿ ಮನುಷ್ಯ ಯಾವಾಗ ತಲೆ ಜಾಸ್ತಿ ಉಪಯೋಗಿಸ್ತಾನೆ, ಬಹಳ ಹೊರಗಡೆಯಿಂದ ನಾಲೆಡ್ಜ್ನ ಗ್ಯಾದರ್ ಮಾಡಿರ್ತಾನೆ, ಅವನಿಗೆ ಯಾವುದರಲ್ಲೂ ಆಶ್ಚರ್ಯ ಇಲ್ಲ. ಅವನು ಗ್ರೇಟ್ ಅಂತ ಏನು ಹೇಳ್ತಾನೆ ಅಂದರೆ ನಥಿಂಗ್ ವಂಡರ್ಸ್ ಮೀ, ನಥಿಂಗ್ ಸರ್ಪ್ರೈಸಸ್ ಮೀ ಅಂತ. ಅಂದರೆ ಏನು, ನಾನು ಗ್ರೇಟ್ ಅಂತ. ಆದರೆ ಅಲ್ಲೇ ತಿಳ್ಕೋಬೇಕು, ದಿಸ್ ಈಸ್ ಎ ಕೈಂಡ್ ಆಫ್ ಸ್ಪಿರಿಚುವಲ್ ಡೆಪ್ತ್ ಅಂತ. ಆ ವಂಡರ್, ಆಶ್ಚರ್ಯ, ಅದ್ಭುತ, ಆಮೇಲೆ ಆ ಒಂದು ಒಳಗಡೆಯಿಂದ ಬರಬೇಕು. ಆಹಾ ಎಷ್ಟು ಚೆನ್ನಾಗಿದೆ ಅನ್ನೋದು ನಾವು ಬಾಯ್ನಲ್ಲಿ ಹೇಳೋದಲ್ಲ, ಆ ಎಕ್ಸ್ಕ್ಲಮೇಟರಿ ಎಲ್ಲ ಬರೀ ಗ್ರಾಮರ್ದಲ್ಲ, ಒಳಗಿಂದ ಬರಬೇಕು. ಅರುಣೋದಯವನ್ನು ನೋಡಬೇಕಾದ್ರೆ ನಾವು ಕೆಲವು ಜಾಗಕ್ಕೆ ಹೋಗಿ ನೋಡ್ತೀವಿ, ಇವತ್ತೂ ಕಣ್ಣು ಮುಚ್ಚಿದ್ರೆ ಅಬ್ಬಾ ಆನಂದ, ಏನು ಆನಂದ ಪಟ್ವಿ. ರಾಮೇಶ್ವರದಲ್ಲಿ ಹೇಗಿತ್ತು, ದೂರದಿಂದ ಹಿಮಾಲಯ ನೋಡಿದಾಗ, ಹೋಗ್ತಾ ಇದ್ದಾಗ ಇಷ್ಟು ದೂರದಿಂದ ಇಷ್ಟು ದೊಡ್ಡದು ಕಾಣಿಸ್ತಾ ಇದೆ. ಇನ್ನು ಹತ್ರ ಹೋದರೆ ಇದರ ಎತ್ತರ ಏನಿರಬಹುದು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಒಂದು ಕ್ಷಣದಲ್ಲಿ ಆ ಸೂರ್ಯ ಮುಳುಗೋವಾಗ ಅದು ನಾವು ನೋಡದೇ ಇದ್ರೆ ಮಿಸ್ ಮಾಡ್ಕೊತೀವಿ.
ಅದನ್ನು ಕಳ್ಕೊಳ್ಳೋಕ್ಕಾಗಲ್ಲ. ಆ ಟೈಮ್ನಲ್ಲಿ ಅಲ್ಲಿ ಇರಬೇಕು. ಆ ವರುಣನ ಒಂದು ಆಲಯವಾದ ಈ ಸಮುದ್ರ ಇದೆಯಲ್ಲ, ಈಗ ಎಷ್ಟು ಮೆಷರ್ ಮಾಡೋಕ್ಕಾಗತ್ತಾ? ಅನ್ಮೆಷರಬಲ್. ಅದರ ಆಳ, ಅದರ ವಿಸ್ತಾರ ಎಲ್ಲನೂ ಕೂಡ ಸಮುದ್ರದಲ್ಲಿ. ಇದೆಲ್ಲನೂ ಕೂಡ ನಿರುಗಿಸಿ ನೋಡಿದಾಗ ಎಲ್ಲ ಕಡೆನೂ ಹಬ್ಬ ಇಷ್ಟು ಚೆನ್ನಾಗಿದೆ, ಹಬ್ಬ ಒಂದು ಹೂ ಅರಳೋದು, ನಿನ್ನೆ ಮೊಗ್ಗಿರುತ್ತೆ, ಇವತ್ತು ಹಂಗೆ ಬಂದಾಗ ಅಯ್ಯೋ ಹೀಗೆ ಅರಳ್ಬಿಡ್ತು ಆಗ್ಲೇನೆ ಅಂತ. ಹೀಗೆ ಬೆರಗು, ಎಲ್ಲ ಕಡೆ ಬೆರಗು ಬೆರಗು ಬೆರಗು, ಬರೀ ಬೆರಗು ಅಷ್ಟೇ. ನುಡಿಗರಿದೆ ನಿಪ್ಪಾನಂದ, ಬಾಯಿಲಿ ಹೇಳಕ್ಕಾಗದಿರೋ ಆನಂದ. ಅದು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಅಂತ ಹೇಳೋಕ್ಕೂ ಬರ್ತಾ ಇಲ್ಲ, ಅಂತ ಆನಂದ. ಬಾಯಿನಲ್ಲಿ ವರ್ಡ್ಸೇ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಬಾಯಿನಲ್ಲಿ ವರ್ಡ್ಸ್ ಇಲ್ಲ, ನಮ್ಮ ಕಲ್ಪನೆಗೂ ಮೀರಿದೆ. ಆ ಥರ ಬೆರಗು. ಇದು ಪರಮನರ್ಚನೆಗೆ ವರ ಮಂಕುತಿಮ್ಮ. ಅರುಣೋದಯ ಪ್ರಭೆಯ ಗಿರಿಶೃಂಗದುನ್ನತಿಯ ವರುಣಾಲಯ ಯಾಯತಿಯ ನಿರುಕಿ ದೊಡಹುದೇಂ. ಬೆರಗು ಬರೀ ಬೆರಗು, ನುಡಿಗರಿದೆ ನಿಪ್ಪಾನಂದ, ಪರಮ ಪೂಜೆಯೇ ಮಂತು ಮಂಕುತಿಮ್ಮ. ಇದನ್ನ ಕಳ್ಕೊಳ್ತೀವಿ. ಇದು ಪ್ರತಿನಿತ್ಯವೂ ಇದೆ, ಆದರೆ ನಾವು ರೆಸಿಪ್ರೊಕೇಟ್ ಮಾಡೋಕ್ಕೆ ಓಪನ್ ಆಗಿಲ್ಲ, ಅನ್ಬರ್ಡನ್ ಆಗಿಲ್ಲ. ನಾವು ಏನೋ ಒಂದು ತುಂಬಿಕೊಂಡಿದ್ದೀವಿ, ಅದು ಪೂರ್ತಿ ನೋಡೋಕ್ಕಾಗದೇ ಇಲ್ಲ. ಯಾವ್ಯಾವುದು ನಮಗೆ ಆಶ್ಚರ್ಯವನ್ನುಂಟು ಮಾಡುತ್ತೆ, ವಂಡರ್ ಕೊಡುತ್ತೆ, ಇವೆಲ್ಲವೂ ಕೂಡ ಹೈಯೆಸ್ಟ್ ಅಲ್ಟಿಮೇಟ್ ಪಿರಿದಾದ ನೋಟ. ಈ ದೃಶ್ಯಗಳೆಲ್ಲನೂ ಕೂಡ ನೀನು ಸೃಷ್ಟಿ ಮಾಡೋದಲ್ಲ, ಇಟ್ಸ್ ನಾಟ್ ಮ್ಯಾನ್ ಕ್ರಿಯೇಟೆಡ್. ಅದೆಲ್ಲ ಪರಮಾತ್ಮನ ಸೃಷ್ಟಿ. ಎಲ್ಲವೂ ಅದ್ಭುತ, ಎಲ್ಲ ಬೆರಗುಗಳು, ಬೆರಗಾಗಿಪುವೆಲ್ಲ ಪಿರಿತನದ ನೋಟಗಳು. ಆ ಬೆರಗಾದ್ರೆ ನಮ್ಮ ಮೈ ಮರೆತು ಬಿಡ್ತೀವಿ ನಾವು. ಆಮೇಲೆ ನಮ್ಮ ಮಾತುಗಳು ನಿಂತೋಗುತ್ತೆ, ಮೈ ಮರಿತೀವಿ, ನಿಂತೋಗುತ್ತೆ. ನಮ್ಮ ಚಿತ್ತದಲ್ಲಿರುವ ವೃತ್ತಿಗಳೆಲ್ಲವೂ ಕೂಡ ನಮ್ಮ ಚಿತ್ತವನ್ನೇ ನುಂಗಿಬಿಡುತ್ತೆ ಅಂತಾರಲ್ಲ, ಇಟ್ ಇಸ್ ಮೈಂಡ್ ಬ್ಲೋಯಿಂಗ್ ಅಂತ. ಮನಸ್ಸೇ ಇಲ್ಲ, ಚಿತ್ತವೂ ಇಲ್ಲ, ಯೋಚನೆಗಳೂ ಇಲ್ಲ, ಎಲ್ಲವೂ ಉಡುಗು ಬಿಡುತ್ತೆ. ಸೊಲ್ಲಣಗುವುದೇ ಮಾತಿಲ್ಲ, ಚಿತ್ತ ನುಂಗಲೋಗುವ, ಎಲ್ಲ ನುಂಗ್ಬಿಡುತ್ತೆ. ಅದರೊಂದಿಗೆ ಒಳಗಡೆ ಇರುವ ಶಾಂತಿ ಆಚೆ ಬರೋಕ್ಕೆ ಸಂಪೂರ್ಣ ಜಾಗ ಮಾಡಿಕೊಟ್ಬಿಡುತ್ತೆ. ಆ ಶಾಂತಿಯ ಕಾಂತಿ ಅದು ಭರಮನ ಅರ್ಚನೆಗೆ ವರ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಇದೇನು ಮಾಡಬೇಕಾಗಿಲ್ಲ, ನಾವು ಸಹಜವಾಗಿ ಪರಮಾತ್ಮ ಏನೇನು ಕೊಟ್ಟಿದ್ದಾನೆ ವಂಡರ್ಫುಲ್ ಆಗಿರೋದಲ್ಲಿ ಆ ಕಣ್ಣಲ್ಲಿ ನಮ್ಮಲ್ಲಿ ಆ ವಂಡರ್ ನೋಡುವಂತಹ ದೃಷ್ಟಿ, ಹೃದಯ ಎದ್ದುಬಿಟ್ರೆ ಎಂಥ ಪೂಜೆ ಆಗತ್ತೆ. ಬೆರಗಾಗಿಪುವೆಲ್ಲ ಪಿರಿತನದ ನೋಟಗಳು, ಬೆರಗೆ ಮೈ ಮರವೆ ಸೊಲ್ಲಣಗುವುದೇ ಸೊಗಸು, ಬೆರಗು ಚಿತ್ತವ ನುಂಗಲೊಗೆವ ಶಾಂತಿಯ ಕಾಂತಿ, ಪರಮನರ್ಚನೆಗೆ ವರ ಮಂಕುತಿಮ್ಮ. ಈ ಥರನೇ ನಾವು ಕೊಡೋದು ಹೇಗೆ? ಇವಾಗ ಪರಮಾತ್ಮ ಹೀಗೆ ಕೊಟ್ಟಿದ್ದಾನೆ, ನೀ ಯಾವ್ಯಾದ್ರಲ್ಲಿ ಆ ರೀತಿ ಕೊಡಬಹುದು, ಕೊಟ್ಟು ಸಾರ್ಥಕತೆಯನ್ನು ಪಡ್ಕೋಬಹುದು. ಇವಾಗ ಏನಿಲ್ಲ, ಒಂದು ಹೆಣ್ಣು ಮಗು ಅದು ಹುಟ್ಟಿದ ತಕ್ಷಣ ಖುಷಿಯಾಗಿ ನಾವು ಅದಕ್ಕೆ ಎಷ್ಟು ಮಾಡ್ತೀವಿ, ಆ ಪೋಷಿಸುವಾಗ ಎಷ್ಟು ಕಾಳಜಿ ವಹಿಸ್ತೀವಿ, ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ. ಆ ಮಗುಗೆ ಧನ ಕನಕ ಒಡವೆ ವಸ್ತು ಎಲ್ಲ ಕೊಡ್ತೀವಿ. ಇಷ್ಟು ಮಾಡಿ ಮದುವೆ ಮಾಡಿಕೊಟ್ಟು ಬೇರೆಯವ್ರ ಮನೆನ ನೀನು ಬೆಳಗು, ಬೇರೆಯವ್ರ ಮನೆ ಚೆನ್ನಾಗಿ ನೋಡ್ಕೋ, ಅಲ್ಲಿ ಗಂಡ ಅತ್ತೆ ಮಾವ ಮಕ್ಕಳು ಎಲ್ಲರನ್ನೂ ನೋಡ್ಕೋ ಅಂತ ಹೇಳಿ ಕಳಿಸೋವಾಗ, ಎಲ್ಲವೂ ಚಿಕ್ಕ ಮಗುವಿಂದ ಎಲ್ಲ ಮಾಡಿ ಕಳಿಸೋವಾಗ ನಿನಗೆ ಏನು ವಾಪಸ್ಸಿದೆ ಮುಯಿಗೆ? ಇನ್ನೇನು ಮುಯಿ ಕೇಳ್ತೀಯ? ಏನು ಕೇಳಲ್ಲ ನೀನು. ಇದು ಸಾರ್ಥಕತೆ ಆಗುತ್ತಲ್ವಾ ಒಂದು ರೀತಿ. ಪ್ರತಿಫಲ ಬೇರೆ ಏಕೆ? ಸುಕೃತದು, ನೀನು ಸುಕೃತ ಮಾಡಿದ್ದು ತಾನೇ ಫಲ. ನಿನಗೊಂದು ಹಿತ ಆಯ್ತಲ್ಲ ಮನಸ್ಸಿನಲ್ಲಿ, ಅದರ ಪಾಕ ಸಾಕು ಮಂಕುತಿಮ್ಮ. ಹಿತ ಮನದ ಪಾಕ ನಿನ್ನೊಳಗೆ ಅದು ಸಿಗುತ್ತೆ ನಿನಗೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದು, ನಾವು ಪೂರ್ತಿ ಕೊಡಬೇಕು. ಒಂದಿಲ್ಲ ಒಂದಿಲ್ಲ. ಇವಾಗ ಸಂಗೀತ ಹೇಳ್ಬೋದು, ಸಂಗೀತ ಕೇಳ್ಬೋದು, ತಲೆ ತೂಗ್ತೀಯ, ಎಷ್ಟೊತ್ತು ಗಂಟೆಗಟ್ಟಲೆ ತಲೆ ತೂಗ್ತೀಯ. ನಿನಗೆ ಹೊಟ್ಟೆ ತುಂಬತ್ತಾ? ಇಲ್ಲ. ತಿನ್ಬೇಕು, ತಿಂತಾ ಸಂಗೀತ ಕೇಳೋದು, ತಿಂದು ಸಂಗೀತ ಕೇಳೋದು, ಸಂಗೀತ ಕೇಳಿ ತಿನ್ನೋದು ಎಷ್ಟು ಚಂದ. ಅದು ಬೇಕು ಇದು ಬೇಕು. ಬರೀ ಸಂಗೀತ ಕೇಳಿ ತಲೆ ತೂಗಿದ್ರೆ ಹೊಟ್ಟೆ ತುಂಬಲ್ಲ. ಅದೇ ರೀತಿ ತಂಗದಿರ ನೆರಸಕ ಕಣ್ಗಮೃತ. ತಂಗದಲ್ಲಿರುವ ಎಸಕ ಅಂದ್ರೆ ಕಿರಣ, ತಂಪಲ್ಲಿರುವ ಕಿರಣ,
ಅಥವಾ ಚಂದ್ರನಿಗೆ ತಂಪಾಗಿರುವಂಥ ಕಿರಣ ಅಥವಾ ಬಂಗಾರದ ಕಿರಣ, ಯಾವುದೋ ಒಂದು ಕಿರಣ, ಎಸಕ್ಕಂದ್ರೆ ಕಿರಣಗಳು ಕಣ್ಣಿಗೆ ಅಮೃತ ಅಲ್ವಾ? ನಮಗೆ ಕಣ್ಣಿಗೆ ಅದು ನೋಡಿದಾಗ ಅಮೃತ. ಆದರೆ ಕಣಜಕ್ಕೇನು? ಆ ಕಣಜಕ್ಕೇನು, ಅದಕ್ಕೇನು ಪರಿವೇ ಇಲ್ಲ. ಅದಕ್ಕೆ ಒಂದು ಇದು ಜ್ಞಾಪಕ ಬರುತ್ತೆ, ಒಂದು ಕಮ್ಮಾರನ ಅಂಗಡಿನಲ್ಲಿ ನೊಣಕ್ಕೇನು ಕೆಲಸ ಅಂತ ಒಂದು ಗಾದೆ. ನೊಣಕ್ಕೆ ಎಲ್ಲಿ ಕೆಲಸ ಅಂದರೆ ಸ್ವೀಟ್ ಅಂಗಡಿನಲ್ಲಿ, ಕಮ್ಮಾರನ ಅಂಗಡಿನಲ್ಲ. ಹಾಗೆ ಕಣಜಕ್ಕಿಲ್ಲೇನು ಕೆಲಸ? ನಾವು ಪ್ರತಿಯೊಂದನ್ನು ಕೂಡ ಒಂದು ಮುಯಿ ಅಂತಿರಲ್ಲ, ಅವ್ರೇನೋ ಕೊಟ್ಟರು ನಾವೇನೋ ಕೊಟ್ಬಿಡೋಣ, ಅವ್ರೊಂದಿನ ಊಟ ಹಾಕಿದ್ದಾರೆ ನಾವು ಕರೆದು ಊಟ ಹಾಕ್ಬಿಡೋಣ, ಅವರೊಂದು ಸೀರೆ ಕೊಟ್ಟಿದ್ದಾರೆ ನಾವು ಸೀರೆ ಕೊಟ್ಬಿಡೋಣ, ಅವ್ರ ಮನೆಯಲ್ಲಿ ಅವತ್ತು ನಮ್ಮನ್ನು ಕರೆದು ಒಂದು ಟ್ರೀಟ್ ಕೊಟ್ಟರು ನಮಗೊಂದು ಬಾಕಿ ಇದೆ ಕೊಡೋದು. ಈ ರೀತಿ ಇದು ಉದಾಹರಣೆ. ಪ್ರತಿಯೊಂದರಲ್ಲೂ ಕೂಡ ನನಗೇನಾದರೂ ವಾಪಸ್ ಬರಬೇಕು ಅಥವಾ ಏನಾದ್ರು ಇಸ್ಕೊಂಡ್ರೆ ಋಣ ತೀರಿಸ್ಬಿಡ್ಬೇಕು, ಅದೆರಡೂ ಅಹಂಕಾರನೇ. ಋಣ ತೀರಿಸೋದು ಅಹಂಕಾರನೇ, ಮಾಡಿದ್ದಾರೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ ಅಂತ ಆ ಲೆಕ್ಕನೂ ಅಹಂಕಾರನೇ. ಅದೆಲ್ಲ ಅಂಗಡಿಯ ಮಾಡದಿರು ಸುಕೃತ ಪ್ರಸಕ್ತಿಯಲ್ಲಿ. ಆವಾಗ ಏನಾಗತ್ತೆ, ನೀನು ಆ ಥರ ಮಾಡದೇ ಇದ್ರೆ ಏನು ಒಳಗಡೆಯಿಂದ ಇದಕ್ಕೆ ಹೇಳ್ತಾರೆ ಪೊಂಗುವ ಆತ್ಮ ಅಂತ. ಪೊಂಗುವ ಆತ್ಮವೇ ಲಾಭ. ಒಳಗಡೆಯಿಂದ ಓವರ್ಫ್ಲೋಯಿಂಗ್ ಆನಂದ, ಓವರ್ಫ್ಲೋಯಿಂಗ್ ಬ್ಲಿಸ್, ಓವರ್ಫ್ಲೋಯಿಂಗ್ ಬ್ಯೂಟಿ, ಇದು ಲಾಭ ನಿನಗೆ ಸಿಗುತ್ತೆ. ನೀನು ಅಂಗಡಿ ಮಾಡದೇ ಇದ್ರೆ ನಿನ್ಗೆ ಲಾಭ ಇದೆ. ನೀನು ವ್ಯಾಪಾರ ಮನೋಧರ್ಮದಲ್ಲಿ ಮಾಡದೇ ಇದ್ರೆ ಲಾಭ ಇದೆ ನಿನಗೆ. ಸ್ವಾರ್ಥದಲ್ಲಿ ಮಾಡಿದ್ರೆ ನೀನು ಶೂದ್ರ ಆಗ್ತೀಯಾ, ವ್ಯಾಪಾರದಲ್ಲಿ ಮಾಡಿದ್ರೆ ನೀನು ವೈಶ್ಯ ಆಗ್ತೀಯಾ. ಏನೇ ಕೆಲಸ ನೀನು ಬರೀ ನಮ್ಮವ್ರಿಗೆ ಅಂತ ಮಾಡಿದ್ರೆ ಇದು ಒಂದು ಗುಂಪಿಗೆ ಮಾತ್ರ ಹೊಡೆದಾಡೋದು. ಇದು ಒಂದು ಇದರ ಧರ್ಮ, ಕ್ಷತ್ರಿಯ ಧರ್ಮ. ಇದು ಮೂರು ಬೇಡ. ನಿನ್ನ ಜಾತಿ ನೀನೇ ಆರಿಸ್ಕೊ, ಬ್ರಾಹ್ಮಣನಾಗು ನೀನು. ಬ್ರಾಹ್ಮಣ ಅಂದ್ರೆ ಏನು? ಎಲ್ಲರಿಗೂ ಸಿಕ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂದಾಗ ಒಳಗಿಂದ ಆತ್ಮದ ಅನುಭವ, ಪೊಂಗುವ ಆತ್ಮವೇ ಲಾಭ. ಅದರಿಂದ ಈ ಜಾತಿಗಳು ಅಷ್ಟೇ, ನಮ್ಮ ಕರ್ಮದ ಮೇಲೆ ಜಾತಿ ಅಂದಾಗ ನಾವು ಏನ್ ಕರ್ಮ ಮಾಡ್ತೀವಿ ಅನ್ನೋಕ್ಕಿಂತ ಹೇಗ್ ಕರ್ಮ ಮಾಡ್ತೀವಿ. ಸ್ವಾರ್ಥಿನ ಶೂದ್ರ ಕರ್ಮ, ವ್ಯಾಪಾರನ ವೈಶ್ಯ ಕರ್ಮ, ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಮಾಡ್ತೀವ ಕ್ಷತ್ರಿಯ ಕರ್ಮ. ಸರ್ವೇ ಜನ, ಎಲ್ಲರಿಗೂ ಮಾಡ್ತೀನಿ ನಾನು, ಎಲ್ಲರೂ ಬೇಕು, ಎಲ್ಲರದು ನಂದು ಅಂತ ಬಂದಾಗ ಆತ್ಮದ ಅನುಭವ ಆಗದೆ ಇರುತ್ತಾ. ಇದೇ ನಿಷ್ಕಾಮ ಪೂಜೆ.